ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಯುವ ಕ್ರೈಮ್ ಸ್ಟೋರೀಸ್. ಕ್ರೈಮ್ ಸೀನಲ್ಲಿ ಸಿಗುವಂಥ ಎವಿಡೆನ್ಸ್ಗಳನ್ನ ನೀವು ಎಷ್ಟೋ ಕ್ರೈಮ್ ಕೇಸಲ್ಲಿ ನೋಡಿರ್ತೀರಾ. ಅಂದರೆ ಕೊಲೆಗಾರನದ ಫಿಂಗರ್ ಪ್ರಿಂಟ್ ಆಗಲಿ, ಕೊಲೆಗಾರನದ ಬ್ಲಡ್ ಸ್ಯಾಂಪಲ್, ಇಲ್ಲಾಂದರೆ ಕೊಲೆಗಾರನದ ಬಯಾಲಜಿಕಲ್ ಮೆಟೀರಿಯಲ್, ಇವೆಲ್ಲ ಬಂದು ರಿಚ್ ಆಗಿರುವಂಥ ಎವಿಡೆನ್ಸ್. ಇದನ್ನೆಲ್ಲ ದಾಟಿ ಈ ಥರ ಮೇಜರ್ ಎವಿಡೆನ್ಸ್ಗಳು ಇಲ್ಲದೆ ಕ್ರೈಮ್ ಸೀನಲ್ಲಿ ಸಿಗುವ ಸಣ್ಣ ಸಣ್ಣ ಎವಿಡೆನ್ಸ್ನ ಇಟ್ಟು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಎಷ್ಟೋ ಕೇಸ್ಗಳನ್ನೆಲ್ಲ ಸಾಲ್ವ್ ಮಾಡಿದ್ದಾರೆ. ಇದೇ ಥರನೇ 2009ರಲ್ಲಿ US ಅಲ್ಲಿ ನಡೆದಿರೋ ಒಂದು ಮರ್ಡರ್ ಕೇಸಲ್ಲಿ ಆ ಕ್ರೈಮ್ ಸೀನಲ್ಲಿ ಸಿಕ್ಕಿರುವಂಥ ಚಾಕ್ಲೇಟ್ ಕವರ್, ಇಂಗ್ಲೀಷ್ನಲ್ಲಿ ಇದಕ್ಕೆ ಕ್ಯಾಂಡಿ ರ್ಯಾಪರ್ ಅಂತ ಹೇಳ್ತಾರೆ. ಈ ಕ್ಯಾಂಡಿ ರ್ಯಾಪರ್ನ ಎವಿಡೆನ್ಸ್ ಆಗಿಟ್ಟು ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಂಗೆ ಈ ಕೇಸ್ನ ಸಾಲ್ವ್ ಮಾಡಿದ್ರು ಮತ್ತು ಈ ಕೊಲೆಗಾರನ ಹೆಂಗೆ ಕಂಡುಹಿಡಿದ್ರು ಅನ್ನೋದನ್ನು ಒಂದು ವ್ಯತ್ಯಾಸವಾಗಿರುವಂಥ ಟ್ರೂ ಕ್ರೈಮ್ ಕೇಸ್ನೇ ಈ ವಿಡಿಯೋದಲ್ಲಿ ನಾವು ನೋಡ್ತೀವಿ. ಈ ವಿಡಿಯೋನ ನೋಡೋಕ್ಕೆ ಮುಂಚೆ ನಿಮ್ಮ 2 ಸೆಕೆಂಡ್ಸ್ ಟೈಮ್ನ ನನಗೋಸ್ಕರ ಸ್ಪೆಂಡ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ನ ಸಪೋರ್ಟ್ ಮಾಡಿ. ನವೆಂಬರ್ ತಿಂಗಳ 23ನೇ ತಾರೀಕು 2009ರಲ್ಲಿ US ಅಲ್ಲಿರೋ ಲೂಸಿಯಾನಾ ಅನ್ನೋ ಒಂದು ಸ್ಟೇಟ್ನಲ್ಲಿ ಲೇಕ್ ಚಾರ್ಲೆಸ್ ಅನ್ನೋ ಒಂದು ಸಿಟಿ ಇದೆ. ಆ ಸಿಟಿಗೆ ಜಸ್ಟ್ ಎಕ್ಸಾಕ್ಟ್ಲಿ ಒಂದು ರಿಮೋಟ್ ಏರಿಯಾದಲ್ಲಿ ಒಂದು ದೊಡ್ಡ ರೋಡ್ ಇರುತ್ತೆ. ಆ ರೋಡ್ ಎರಡು ಸೈಡಲ್ಲೂ ಕೂಡ ದಟ್ಟವಾದ ಮರಗಳಿರುತ್ತೆ. ಆ ರೋಡ್ ಸೈಡಲ್ಲಿ ಒಂದು ಸ್ಟ್ರೀಟ್ ಲೈಟ್ ಕೂಡ ಇರೋದಿಲ್ಲ. ಅಷ್ಟು ಡಾರ್ಕ್ನೆಸ್ ಇರುತ್ತೆ. ಅಂದರೆ ಮಧ್ಯರಾತ್ರಿನಲ್ಲಿ ಯಾರಾದರೂ ಒಂದು ವ್ಯಕ್ತಿ ನಡ್ಕೊಂಡು ಹೋಗ್ತಿದ್ರೆ ಅವ್ರ ಮುಂದೆ ಏನಿದೆ ಅನ್ನೋದು ಕೂಡ ಕಾಣಿಸೋದಿಲ್ಲ. ಅಷ್ಟು ಡಾರ್ಕ್ನೆಸ್ ರೋಡ್. ಈ ಥರ ಒಂದು ರೋಡಲ್ಲಿ ಒಂದು ವ್ಯಕ್ತಿ ಸುಮಾರು ಒಂದು 2 ಗಂಟೆ ಮಧ್ಯರಾತ್ರಿನಲ್ಲಿ ತನ್ನ ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಕಾರ್ದ ಹೆಡ್ಲ್ಯಾಂಪ್ ಬೆಳಕಲ್ಲಿ ರೋಡ್ ಸೈಡಲ್ಲಿ ಒಂದು ಡೆಡ್ ಬಾಡಿ ಇರೋದನ್ನು ಗಮನಿಸ್ತಾರೆ. ಅದನ್ನು ನೋಡಿ ಆಘಾತಗೊಂಡ ಆ ವ್ಯಕ್ತಿ ಕಾರನ್ನು ಸೈಡಲ್ಲಿ ಪಾರ್ಕ್ ಮಾಡಿಬಿಟ್ಟು ಹತ್ರ ಹೋಗಿ ನೋಡಿದಾಗ ಅದು ಒಂದು ಹೆಣ್ಣಿನ ಶವ ಅಂತ ಗೊತ್ತಾಗುತ್ತೆ. ಇಮಿಡಿಯೇಟ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡ್ತಾರೆ. ವಿತಿನ್ ಹಾಫ್ ಆನ್ ಅವರಲ್ಲಿ ಪೊಲೀಸ್ ಟೀಮ್ ಆ ಕ್ರೈಮ್ ಸ್ಪಾಟ್ಗೆ ಬರ್ತಾರೆ. ಆ ಮೃತದೇಹವನ್ನು ನೋಡಿ ತುಂಬಾ ಶಾಕ್ ಆಗ್ತಾರೆ. ಅಂದರೆ ಸತ್ತಿರೋಂಥ ವ್ಯಕ್ತಿದು ಫೇಸ್ ತುಂಬಾ ಜಜ್ಜೋಗಿರುತ್ತೆ, ಅಂದರೆ ಸ್ಮ್ಯಾಶ್ ಆಗಿರುತ್ತೆ. ಜನರಲಿ ಕೆಲವೊಂದು ಕೊಲೆಗಾರರು ಸತ್ತಿರೋ ವಿಕ್ಟಿಮ್ ಯಾರಂತ ಕಂಡುಹಿಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮುಖಾನ ಸ್ಮ್ಯಾಶ್ ಮಾಡೋದು, ಮುಖಾನ ಜಜ್ಜಿ ಮರ್ಡರ್ ಮಾಡ್ತಾರೆ. ಕೊಲೆ ಆಗಿರುವ ಹೆಣ್ಣು ಒಂದು ಟೀ ಶರ್ಟ್ ಹಾಕಿರ್ತಾಳೆ, ಒಂದು ಜೀನ್ಸ್ ಪ್ಯಾಂಟ್ ಹಾಕಿರ್ತಾಳೆ. ಬಟ್ ಅವಳ ಬಾಡಿ ಮೇಲೆ ಆ ಡ್ರೆಸ್ ಪೊಸಿಷನ್ಸ್ ಎಲ್ಲ ನೋಡಿದ್ರೆ ಕೊಲೆಗಾರ ಅವಳ ಹತ್ರ ತಪ್ಪಾಗಿ ನಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದಾನೆ. ಮತ್ತು ಅವಳ ಒಳ ಉಡುಪುಗಳೆಲ್ಲ ಚಿತ್ರವಾಗಿರುತ್ತೆ, ಕೈ ಪೂರ್ತಿ ಗಾಯಗಳಾಗಿರುತ್ತೆ. ಜನರಲಿ ಯಾವುದೇ ಒಂದು ಕ್ರೈಮ್ ಸೀನಲ್ಲಿ ಸತ್ತಿರೋ ವಿಕ್ಟಿಮ್ ಕೈಯಲ್ಲಿ ಇಲ್ಲೆಲ್ಲ ಗಾಯಗಳಿದ್ದರೆ ಅದಕ್ಕೆ ಡಿಫೆನ್ಸಿವ್ ವೂಂಡ್ ಅಂತ ಹೇಳ್ತಾರೆ. ಅಂದರೆ ಕೊಲೆಗಾರನ ಹತ್ರದಿಂದ ಜೀವ ತಪ್ಪಿಸ್ಕೊಳ್ಳೋದಕ್ಕೆ 99% ಈ ಥರ ಡಿಫೆನ್ಸ್ ಮಾಡ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಇಲ್ಲೆಲ್ಲ ಗಾಯಗಳು ಆಗುತ್ತೆ. ಮತ್ತು ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ಗೆ 2 ಎವಿಡೆನ್ಸ್ಗಳು ಸಿಗುತ್ತೆ. ಅಂದರೆ ಒಂದು ಕಲ್ಲು ಪೂರ್ತಿ ರಕ್ತ ಆಗಿರುತ್ತೆ. ಆ ಕಲ್ಲನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ ಆ ಕಲ್ಲಿಂದನೇ ಮುಖನ ಜಜ್ಜಿ ಈ ಕೊಲೆ ಮಾಡಿರ್ತಾನೆ ಅಂತ ಗೊತ್ತಾಗುತ್ತೆ. ಮತ್ತು ಒಂದು ವ್ಯಕ್ತಿ ಚಾಕ್ಲೇಟ್ನ ತಿಂದು ಆ ಪೇಪರ್ನ ಅಲ್ಲೇ ಬಿಸಾಡಿ ಹೋಗಿರೋದು, ಆ ಚಾಕ್ಲೇಟ್ ರ್ಯಾಪರ್ ಒಂದು ಸಿಗುತ್ತೆ. ಸೊ ಆ ಕ್ರೈಮ್ ಸ್ಪಾಟ್ನಲ್ಲಿ ಈ 2 ಎವಿಡೆನ್ಸ್ಗಳು ಸಿಗುತ್ತೆ. ಫರ್ದರ್ ಈ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇರೋಂಥ ಡಾಕ್ಟ್ರ್ ಏನು ಹೇಳ್ತಿದ್ದಾರೆ ಅಂತಂದರೆ, ದೊಡ್ಡ ಕಲ್ಲಿಂದನೇ ತಲೆಗೆ ಗಾಯ ಆಗಿರೋದ್ರಿಂದನೇ ಈ ಮರಣ ಆಗಿರ್ಬೋದು ಅಂತ ಡಾಕ್ಟ್ರ್ ಕನ್ಫರ್ಮ್ ಮಾಡ್ತಿದ್ದಾರೆ. ಮತ್ತು ಕೊಲೆಗಾರ ಬಂದು ಇವಳ ಹತ್ರ ತಪ್ಪಾಗಿ ನಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದಾನೆ. ಬಟ್ ಅನ್ಫಾರ್ಚುನೇಟ್ಲಿ ಮಾಡಿಲ್ಲ. ಯಾಕಂತಂದರೆ ಆ ಬಾಡಿನಲ್ಲಿ ಯಾವುದೇ ಒಂದು ಬಯಾಲಜಿಕಲ್ ಮೆಟೀರಿಯಲ್ ಕೊಲೆಗಾರನದು ಸಿಗಲಿಲ್ಲ. ಆದರೆ ಅವನ ಹತ್ರದಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಡಿಫೆನ್ಸ್ ಮಾಡಿರ್ಬೋದು. ಅಂದರೆ ಡಿಫೆನ್ಸ್ ಮಾಡಿರೋದ್ರಿಂದ ಆ ಡಿಫೆನ್ಸ್ ವೂಂಡ್ಗಳಾಗಿದೆ. ಮತ್ತು ಕೈಯಲ್ಲಿ ಬೆರಳು ನೈಲ್ಸ್ ಮಧ್ಯದಲ್ಲಿ ಕೊಲೆಗಾರನದು ಸ್ಕಿನ್ ಸ್ಯಾಂಪಲ್ಸ್ಗಳು ಸಿಕ್ಕಿದೆ. ಸೊ ಅದರಿಂದಾಗಿ DNA ಚೆಕ್ ಮಾಡ್ಬೋದು. ಮತ್ತು ಕ್ರೈಮ್ ಸೀನಲ್ಲಿ ಸಿಕ್ಕಿರೋ ಚಾಕ್ಲೇಟ್ ಕವರಿಂದನೂ ಕೂಡ ಕೊಲೆಗಾರನದ DNA ಸಿಗುತ್ತೆ. ಫಾರ್ಚುನೇಟ್ಲಿ ಚಾಕ್ಲೇಟ್ ಕವರಲ್ಲೂ ಮತ್ತು ಬೆರಳಲ್ಲಿ ಸಿಕ್ಕಿರುವಂಥ ಸ್ಕಿನ್ ಸ್ಯಾಂಪಲ್ಸ್ ನೋಡಿದ್ರೆ 2 DNA ಮ್ಯಾಚ್ ಆಗ್ತಿದೆ. ಸೊ ಈ ಕೇಸ್ ಸಂಬಂಧಪಟ್ಟಿರುವಂಥ ಅಷ್ಟರಲ್ಲಿ ಪೊಲೀಸ್ಗೆ ಸಿಕ್ಕಿರೋ ಮುಖ್ಯವಾದ ಎವಿಡೆನ್ಸ್ ಯಾವುದು ಅಂತಂದರೆ ಕೊಲೆಗಾರನದ DNA. ಜನರಲಿ ಯಾವುದೇ ಒಂದು ಮರ್ಡರ್ ಕೇಸ್ನಲ್ಲಿ ಕೊಲೆ ಆಗಿರೋ ವಿಕ್ಟಿಮ್ ಯಾರು ಅಂತ ಗೊತ್ತಿದ್ದರೆ ಮಾತ್ರ ಕೊಲೆ ಯಾರು ಮಾಡಿರ್ಬೋದು ಅನ್ನೋದನ್ನು ಕಂಡುಹಿಡಿಯೋಕ್ಕಾಗೋದು. ಸೊ ಪೊಲೀಸ್ಗೆ ಈ ಕೇಸ್ನಲ್ಲಿ ಇರುವಂಥ ದೊಡ್ಡ ಚಾಲೆಂಜ್ ಏನು ಅಂತಂದರೆ, ಈ ವಿಕ್ಟಿಮ್ದು ಫೇಸ್ ತುಂಬಾ ಜಜ್ಜೋಗಿರೋದ್ರಿಂದ ಸೊ ಯಾರಿಂದನೂ ಗುರ್ತಿಡಿಯೋಕ್ಕಾಗ್ತಾ ಇಲ್ಲ. ಸೊ ಆದರೂ ಪೊಲೀಸ್ಗೆ ಒಂದು ಬ್ರೇಕ್ ಥ್ರೂ ಸಿಗುತ್ತೆ ಈ ಕೇಸಿಂದ. ಅಂತಂದರೆ ಕೊಲೆ ಆಗಿರೋ ವಿಕ್ಟಿಮ್ ಕೈಯಲ್ಲಿ ಒಂದು ಯೂನಿಕ್ ಆಗಿರೋ ಒಂದು ಟ್ಯಾಟೋ ಸಿಗುತ್ತೆ. ಅಂದರೆ ಅದೊಂಥರ ನೋಡೋಕ್ಕೆ ಡ್ರಾಯಿಂಗ್ ಥರ ಇರುತ್ತೆ. ಸೊ ಅದು ಯೂನಿಕ್ ಆಗಿ ಇದ್ದಿದ್ದರಿಂದ ಆ ಹುಡುಗಿನ ಯಾರು ಅನ್ನೋದನ್ನು ಪೊಲೀಸ್ ಕಂಡುಹಿಡಿದಿದ್ದಾರೆ. 19 ವರ್ಷದ ಹುಡುಗಿ ಸಿಯರಾ ಬಜಿಗಾರ್ಡ್ ಅನ್ನೋ ಒಂದು ಹುಡುಗಿನೇ ಈ ಕೊಲೆ ಆಗಿರುವ ವಿಕ್ಟಿಮ್ ಅನ್ನೋದು ಕನ್ಫರ್ಮ್ ಆಗುತ್ತೆ. ಫರ್ದರ್ ಈ ಸಿಯರಾ ಬಜಿಗಾರ್ಡ್ ಯಾರು ಅನ್ನೋದು ಪೊಲೀಸ್ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ನೋಡಿದಾಗ 1990ರಲ್ಲಿ ನವೆಂಬರ್ ತಿಂಗಳು 10ನೇ ತಾರೀಕು ಲೂಸಿಯಾನಾದಲ್ಲಿ ಇರುವ ಲೇಕ್ ಚಾರ್ಲೆಸ್ ಅನ್ನೋ ಒಂದು ಊರಲ್ಲಿ ಹುಟ್ಟುತ್ತಾಳೆ. ಅದೇ ಊರಲ್ಲಿ ಹುಟ್ಟಿ ಬೆಳೀತಾಳೆ. ಅವರ ತಂದೆ ತಾಯಿ ಹೆಸರು ಡೋನಾ ಆ್ಯಂಡ್ ರಿಕ್ಕಿ. ಸಿಯರಾ ಬಜಿಗಾರ್ಡ್ ಅವಳು ಚಿಕ್ಕವಳಾಗಿರುವಾಗಿಂದನೇ ಅವರ ತಂದೆ ತಾಯಿ ಹತ್ರ ಅಷ್ಟೊಂದು ಅಫೆಕ್ಷನೇಟ್, ಅಷ್ಟೊಂದು ಅಟ್ಯಾಚ್ಮೆಂಟ್ ಇರೋದಿಲ್ಲ. ಯಾಕಂದರೆ ಅವರ ತಂದೆ ತಾಯಿಗೆ ಡ್ರಗ್ಸ್ ತಗೊಳ್ಳೋಂಥ ಅಭ್ಯಾಸಗಳಿರುತ್ತೆ. ಮತ್ತು ಅವಳು ಚಿಕ್ಕವಳಾಗಿರುವಾಗಿಂದನೇ ಅವಳಿಗೆ ಹಿಂಸೆ ಕೊಡೋದು ಮತ್ತು ಕಿರುಕುಳ ಕೊಡೋದು ಅನ್ನೋ ಥರ ಮಾಡೋದ್ರಿಂದ ಅವ್ರ ತಂದೆ ತಾಯಿ ಜೊತೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಮತ್ತು ಅಟ್ಯಾಚ್ಮೆಂಟ್ ಇರೋದಿಲ್ಲ.
ಸೊ ಅವಳು ಒಂದು ಟೀನೇಜ್ ಬಂದಾಗ ಒಂದು 16 ಇಯರ್ಸ್ ಇದ್ದಾಗಲೇ ಮನೆ ಬಿಟ್ಟು ಹೋಗ್ಬಿಡ್ತಾಳೆ, ಸಪ್ರೇಟ್ ಆಗಿರ್ತಾಳೆ. ಸೊ ಅವಳು ಕೊಲೆ ಆಗುವಂಥ ಸಂದರ್ಭದಲ್ಲಿ ಅವಳಿಗೆ 19 ವರ್ಷ ಆಗಿರುತ್ತೆ. ಸೊ ಈ ಸಿಯಾರಾ ಬಜಿಗಾಡ್ ಬಗ್ಗೆ ಫರ್ದರ್ ಬ್ಯಾಕ್ಗ್ರೌಂಡ್ ಪೊಲೀಸ್ ಚೆಕ್ ಮಾಡಿ ನೋಡಿದಾಗ ಸಿಯಾರಾ ಬಜಿಗಾಡ್ಗೂ ಡ್ರಗ್ಸ್ ತಗೊಳ್ಳೋವಂಥ ಅಭ್ಯಾಸ ಇದೆ. ಸೊ ಇದರಿಂದಾಗಿ ಒಂದು 2-3 ಸತಿ ಜೈಲಿಗೆ ಹೋಗಿ ಬಂದಿರೋದು ಕೂಡ ಪೊಲೀಸವ್ರಿಗೆ ಗೊತ್ತಾಗುತ್ತೆ. ಏನೇ ಆದರೂ ತಂದೆ ತಾಯಿಯಿಂದ ದೂರ ಇದ್ದರೂ ಡ್ರಗ್ಸ್ ತಗೊಂಡ್ರೇನೋ ಸಿಯಾರಾ ಇರೋವಂಥ ಸರ್ಕಲಲ್ಲಿ ಅವಳನ್ನ ಎಲ್ರಿಗೂ ಪರಿಚಯ ಇದೆ, ಅವಳಿಗೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಇಷ್ಟೆಲ್ಲ ಆದರೂ ಸಿಯಾರಾ ಬಜಿಗಾಡ್ನ ಯಾರು ಕೊಲೆ ಮಾಡಿದ್ರು ಅನ್ನೋದೇ ಇವಾಗ ಎಲ್ರಿಗೂ ಇರುವಂಥ ಪ್ರಶ್ನೆ. ಯಾವುದೇ ಒಂದು ಮರ್ಡರ್ ಕೇಸ್ನಲ್ಲೂ ಕೊಲೆ ಆಗಿರೋ ವಿಕ್ಟಿಮ್ದು ಬಾಡಿ ನೋಡಿದ ಮೇಲೆ ಪೊಲೀಸ್ ಅವ್ರಿಗೆ ಒಂದು ಐಡಿಯಾ ಬರುತ್ತೆ. ಅಂದರೆ ಈ ಕೊಲೆಗಾರ ಇದಕ್ಕೆ ಮುಂಚೆ ಕೊಲೆ ಮಾಡಿದಾನ, ಇಲ್ಲ ಇದೇ ಫಸ್ಟ್ ಟೈಮ್ ಅನ್ನೋ ಒಂದು ಐಡಿಯಾ ಬರುತ್ತೆ. ಬಟ್ ಈ ಕೇಸ್ನಲ್ಲಿ ಅಷ್ಟು ಕ್ರೂರವಾಗಿ ಮುಖಾನೇ ಜಜ್ಜಿ ಹೋಗೋ ರೇಂಜಿಗೆ ಕೊಲೆ ಮಾಡಿದ್ದಾನೆ ಅಂತಂದರೆ ಅವ್ನು ಖಂಡಿತ ಇದಕ್ಕೆ ಮುಂಚೆ ಕೊಲೆ ಮಾಡಿರಬೇಕು ಅಂತ ಪೊಲೀಸ್ ಏನು ಮಾಡ್ತಾರೆ ಅಂತಂದರೆ ಕೋಡೆಸ್ ಅನ್ನೋ ಒಂದು DNA ಡೇಟಾಬೇಸ್, ಅದರ ಜೊತೆ ಈ ಕ್ರೈಮ್ ಸೀನಲ್ಲಿ ಸಿಕ್ಕಿರುವಂಥ DNA ಮ್ಯಾಚ್ ಮಾಡಿ ನೋಡ್ತಾರೆ. ಅನ್ಫಾರ್ಚುನೇಟ್ಲಿ ಯಾವ ಒಂದು ಕ್ರಿಮಿನಲ್ ಜೊತೆನೋ ಕ್ರೈಮ್ ಸೀನಲ್ಲಿ ಸಿಕ್ಕಿರುವ DNA ಜೊತೆ ಮ್ಯಾಚ್ ಆಗೋದಿಲ್ಲ. ಸಿಯಾರಾ ಕೊಲೆನ ಕಂಡುಹಿಡಿದಿದ್ದು ನವೆಂಬರ್ ತಿಂಗಳು 23ನೇ ತಾರೀಕು. ಅಂದರೆ ಕೊಲೆ ನಡೆದಿದ್ದಕ್ಕೆ ಒಂದು ದಿವಸ ಬಿಫೋರ್ 22ನೇ ತಾರೀಕಿಂದ ಸಿಯಾರಾ ಏನೆಲ್ಲ ಮಾಡಿದ್ಲು ಅನ್ನೋದನ್ನು ಪೊಲೀಸ್ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ನೋಡಿದಾಗ 22ನೇ ತಾರೀಕು ಸಂಜೆ ಸಿಯಾರಾ ಒಂದು ಪಾರ್ಟಿಗೆ ಅಟೆಂಡ್ ಮಾಡಿರ್ತಾಳೆ. ಆ ಪಾರ್ಟಿನಲ್ಲಿ ಕುಡಿದು ಎಂಜಾಯ್ ಮಾಡಿ ಓವರ್ ನೈಟ್ ಡ್ಯಾನ್ಸ್ ಮಾಡಿ ನವೆಂಬರ್ ತಿಂಗಳು 23ನೇ ತಾರೀಕು ಅರ್ಲಿ ಮಾರ್ನಿಂಗ್ 2 ಗಂಟೆಗೆ ಆ ಪಾರ್ಟಿಯಿಂದ ಎಕ್ಸಿಟ್ ಆಗಿರ್ತಾಳೆ. ಆ ಪಾರ್ಟಿನಲ್ಲಿ ಒಂದು 30ರಿಂದ 40 ಮೆನ್ಸ್ ಅಟೆಂಡ್ ಮಾಡಿರ್ತಾರೆ. ಇವ್ರಿಗೆ ಇಸ್ಪ್ಯಾನಿಕ್ ಮೆನ್ಸ್ ಅಂತ ಹೇಳ್ತಾರೆ. ಅಂದರೆ ಯುರೋಪಿಯನ್ ಮೆನ್ಸ್ಗೆ ಇಸ್ಪ್ಯಾನಿಕ್ ಮೆನ್ಸ್ ಅಂತ ಹೇಳ್ತಾರೆ. ಅಂದರೆ ಆ ಲೋಕಲ್ ಏರಿಯಾದಲ್ಲಿ ಕನ್ಸ್ಟ್ರಕ್ಷನ್ ಕೆಲಸಕ್ಕೋಸ್ಕರ ಸ್ಪೇನಿಂದ ಬಂದಿರೋ ಅಂಥ ಈ ಹಿಸ್ಪ್ಯಾನಿಕ್ ಮೆನ್ಸ್ ಆ ಪಾರ್ಟಿಗೆ ಅಟೆಂಡ್ ಮಾಡಿರೋದು ಗೊತ್ತಾಗುತ್ತೆ. ಸೊ ಈ 30ರಿಂದ 40 ಜನದಲ್ಲಿ ಯಾರೋ ಒಬ್ಬ ಈ ಕೊಲೆನ ಮಾಡಿರ್ಬೋದು ಅಂತ ಪೊಲೀಸ್ ಏನು ಮಾಡ್ತಾರೆ ಅಂತಂದರೆ ಆ ಏರಿಯಾದಲ್ಲಿ ಇರೋ ಪ್ರತಿಯೊಂದು ಕನ್ಸ್ಟ್ರಕ್ಷನ್ ಕಂಪ್ನಿನಲ್ಲಿ ಕೆಲಸ ಮಾಡೋವಂಥ ವ್ಯಕ್ತಿದ DNA ಚೆಕ್ ಮಾಡಿ ನೋಡ್ತಾರೆ. ಅನ್ಫಾರ್ಚುನೇಟ್ಲಿ ಯಾವ ಒಂದು DNA ಕೂಡ ಆ ಕ್ರೈಮ್ ಸೀನಲ್ಲಿ ಸಿಕ್ಕಿರುವಂಥ DNA ಜೊತೆ ಮ್ಯಾಚ್ ಆಗೋದಿಲ್ಲ. ಪೊಲೀಸ್ ಈಗ ಆ ಲೋಕಲ್ ಏರಿಯಾದಲ್ಲಿ ಇರುವಂಥ ಕನ್ಸ್ಟ್ರಕ್ಷನ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರುವಂಥ ಪ್ರತಿಯೊಂದು ವ್ಯಕ್ತಿದು DNA ಟೆಸ್ಟ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ವ್ಯಕ್ತಿ ಮಾತ್ರ ಇದನ್ನೆಲ್ಲ ತಿಳ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಅವನ ಸ್ವಂತ ಊರಾದ ಸ್ಪೇನ್ಗೆ ಎಸ್ಕೇಪ್ ಆಗಿರ್ತಾನೆ. ಪೊಲೀಸ್ಗೆ ಈ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಪೊಲೀಸ್ ಈಗ ಏನು ಯೋಚನೆ ಮಾಡ್ತಿದ್ದೆ ಅಂದರೆ ನೋ ಡೌಟ್ ಒಬ್ಬ ವ್ಯಕ್ತಿ ಇದನ್ನೆಲ್ಲ ತಿಳ್ಕೊಂಡು ಎಸ್ಕೇಪ್ ಆಗಿದ್ದಾನೆ ಅಂತಂದರೆ ಅವನೇ ಕೊಲೆಗಾರ ಇರ್ಬೋದು. ಅವನನ್ನು ಸ್ಪೇನಲ್ಲಿ ಟ್ರೇಸ್ ಔಟ್ ಮಾಡಿ ಅರೆಸ್ಟ್ ಮಾಡಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅವನನ್ನು ಟ್ರೇಸ್ ಔಟೇ ಮಾಡೋಕ್ಕಾಗೋದಿಲ್ಲ. ಪೊಲೀಸ್ಗೆ ಈಗ ಎಸ್ಕೇಪ್ ಆಗಿರುವಂಥ ವ್ಯಕ್ತಿನ ಸ್ಪೇನಲ್ಲಿ ಕಂಡುಹಿಡಿಯೋಕ್ಕೂ ಆಗ್ತಾ ಇಲ್ಲ. ಮತ್ತು ಯಾವ ಒಂದು ಸಸ್ಪೆಕ್ಟನ್ನು ಪ್ರೊಡ್ಯೂಸ್ ಮಾಡೋಕ್ಕಾಗ್ತಾ ಇಲ್ಲ. ಮತ್ತು ಕೊಲೆಗಾರ ಏನು ಕೊಲೆ ಮಾಡಿರ್ಬೋದು, ಏನು ಮೋಟಿವ್, ಯಾವುದೋ ಒಂದು ಕನ್ಕ್ಲೂಷನು ಸಿಗ್ತಾ ಇಲ್ಲ. ಸೊ ಸ್ಲೋಲಿ ಈ ಕೇಸ್ ತುಂಬಾ ಸ್ಲೋ ಆಗುತ್ತೆ. ದಿನಗಳು ವಾರ ಆಗುತ್ತೆ, ವಾರ ತಿಂಗಳಾಗುತ್ತೆ, ತಿಂಗಳು ವರ್ಷ ಆಗುತ್ತೆ. ಕಂಪ್ಲೀಟ್ಲಿ ಈ ಕೇಸ್ ಕೋಲ್ಡ್ ಕೇಸಾಗಿ ಉಳ್ಕೊಳ್ಳುತ್ತೆ. ಸಿಯಾರಾ ಕೊಲೆಯಾಗಿ ಸುಮಾರು 8 ವರ್ಷಗಳ ನಂತರ 2017ರಲ್ಲಿ ಕೋಲ್ಡ್ ಕೇಸ್ ಡಿಪಾರ್ಟ್ಮೆಂಟ್ ಮತ್ತೆ ಈ ಕೇಸ್ನ ರೀಓಪನ್ ಮಾಡ್ತಾರೆ. ಕೋಲ್ಡ್ ಕೇಸ್ ಫೈಲ್ಗಳಲ್ಲಿ ಕೊಲೆಗಾರನ DNA ರಿಪೋರ್ಟ್ ಇತ್ತು ಅಂತಂದರೆ ಅವ್ರು ಮಾಡೋ ಫಸ್ಟ್ ಕೆಲಸ ಕೋಡಿಸ್ DNA ಡೇಟಾಬೇಸ್ನಲ್ಲಿ ಮ್ಯಾಚ್ ಸಿಗುತ್ತಾ ಅಂತ ನೋಡ್ತಾರೆ. ಅಂದರೆ ಕಳೆದ 8 ವರ್ಷದಲ್ಲಿ ಎಷ್ಟೋ ಕ್ರಿಮಿನಲ್ಸ್ಗಳದ್ದು ಡೇಟಾ ಅದರಲ್ಲಿ ಎಂಟ್ರಿ ಆಗಿರುತ್ತೆ ಆ ಸಿಸ್ಟಮ್ನಲ್ಲಿ. ಸೊ ಯಾವುದಾದ್ರೂ ಒಂದು ಪಾಸಿಬಿಲಿಟಿ, ಯಾವುದಾದ್ರೂ ಒಂದು ಕ್ರಿಮಿನಲ್ ಗ್ಯಾರಂಟಿ ಸಿಗಾಕು ಅಂತಲೇ ಅಂದ್ಬಿಟ್ಟು ಪೊಲೀಸ್ ತುಂಬ ಇದರಿಂದ ನೋಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ಪೊಲೀಸ್ ಅವ್ರಿಗೆ ದೊಡ್ಡ ಡಿಸಪಾಯಿಂಟ್ಮೆಂಟ್, ಯಾವ ಒಂದು ಮ್ಯಾಚು ಸಿಗೋದಿಲ್ಲ. ಇದರಿಂದಾಗಿ ಪೊಲೀಸ್ಗೆ ಏನು ಗೊತ್ತಾಗ್ತಿದೆ ಅಂತಂದರೆ ಸಿಯಾರನ ಕೊಲೆ ಮಾಡಿರೋಂಥ ವ್ಯಕ್ತಿ ಕ್ರಿಮಿನಲ್ ಆಗಿರೋದಕ್ಕೆ ಸಾಧ್ಯಗಳು ತುಂಬಾ ಕಡಿಮೆ. ಕ್ರಿಮಿನಲ್ ಆಗಿದ್ದಿದ್ರೆ ಅವನ DNA ಡೀಟೇಲ್ಸ್ ಖಂಡಿತವಾಗಿ ಡೇಟಾಬೇಸ್ ಸಿಸ್ಟಮ್ನಲ್ಲಿ ಇರ್ತಿತ್ತು. ಇಲ್ಲ ಒಂದು 8 ವರ್ಷ ಗ್ಯಾಪ್ನಲ್ಲಿ ಅವ್ನು ಯಾವುದಾದ್ರೂ ಒಂದು ಕ್ರೈಮ್ ಆ್ಯಕ್ಟಿವಿಟೀಸ್ ಮಾಡಿ ಅವನ DNA ಡೀಟೇಲ್ಸ್ ಪೊಲೀಸ್ ಡೇಟಾಬೇಸ್ ಸಿಸ್ಟಮ್ನಲ್ಲಿ ಇರ್ತಿತ್ತು. ಪೊಲೀಸ್ ಡೇಟಾಬೇಸ್ ಸಿಸ್ಟಮ್ನಲ್ಲಿ ಅವನ DNA ಡೀಟೇಲ್ಸ್ ಯಾವುದೂ ಇಲ್ಲ ಅಂತಿದ್ದರೆ ಖಂಡಿತ ಅವ್ನು ಕ್ರಿಮಿನಲ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಒಂದು ನಾರ್ಮಲ್ ಪರ್ಸನ್ ಆಗಿರೋದಕ್ಕೆ ಸಾಧ್ಯ. ಅಂದರೆ ಇದು ಒಂದೇ ಒಂದು ಕೊಲೆ ಮಾಡಿರ್ಬೋದು, ಅದಾದಮೇಲೆ ಏನೋ ಒಂದು ಕೊಲೆ ಮಾಡ್ದೇ ಇದ್ದಿರ್ಬೋದು ಅಂತ ಪೊಲೀಸ್ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಈಗ ಕೊಲೆಗಾರನ್ನ ಹೆಂಗೆ ಕಂಡುಹಿಡಿಯೋದು? ಲೇಟೆಸ್ಟ್ DNA ಟೆಕ್ನಾಲಜಿ ಏನಿದೆ ಅಂತ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ DNA ಫಿನೋಟೈಪಿಂಗ್ ಅನ್ನೋ ಒಂದು ನ್ಯೂ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಆಗಿದೆ. ನಾರ್ಮಲಿ ಒಂದು DNA ಒಂದು ಕ್ರೈಮ್ ಸೀನಲ್ಲಿ ಯಾವ ಥರ ಭಾಗವಹಿಸುತ್ತೆ ಅಂತಂದರೆ, ಒಂದು ಕ್ರೈಮ್ ಸೀನಲ್ಲಿ ಒಂದು ಬ್ಲಡ್ ಸ್ಯಾಂಪಲ್ ಸಿಗ್ಬೋದು, ಇಲ್ಲ ಒಂದು ಕೊಲೆಗಾರನದ್ದು ಬಯೋಲಜಿಕಲ್ ಮೆಟೀರಿಯಲ್ ಸಿಗ್ಬೋದು. ಅದರಿಂದಾಗಿ DNA ಸ್ಯಾಂಪಲ್ನ ರಿಟ್ರೀವ್ ಮಾಡಿ ಆ ಕೊಲೆಗೆ ಸಂಬಂಧಪಟ್ಟಿರುವಂಥ ಸಸ್ಪೆಕ್ಟ್ ಜೊತೆ ಮ್ಯಾಚ್ ಮಾಡಿ ನೋಡ್ತಾರೆ. ಇನ್ ಕೇಸ್ ಮ್ಯಾಚ್ ಆಯಿತು ಅಂತಂದರೆ ಇವನೇ ಕೊಲೆಗಾರ ಅಂತ ಪ್ರೂವ್ ಮಾಡಿಬಿಡ್ತಾರೆ. ಸೊ ಇದೇನೇ ಜನರಲಿ DNA ಒಂದು ಕ್ರೈಮ್ ಸೀನಲ್ಲಿ ಭಾಗವಹಿಸುವಂಥದ್ದು. ಬಟ್ ಈ DNA ಫಿನೋಟೈಪಿಂಗ್ ಅಂತ ಏನಂತಂದರೆ, ಈ DNA ಫಿನೋಟೈಪಿಂಗ್ ಮುಖಾಂತರ ಆ ಕೊಲೆಗಾರ ಯಾವ ಥರ ಇರ್ತಾನೆ ಅನ್ನೋದನ್ನು ಒಂದು ಕಂಪಾಸಿಟ್ ಸ್ಕೆಚ್ ಬರಿಬೋದು. ಸೊ ಕಂಪಾಸಿಟ್ ಸ್ಕೆಚ್ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ. ಒಂದು ಕ್ರೈಮ್ ಸೀನಲ್ಲಿ ಯಾವುದಾದ್ರೂ ಒಂದು ಐ ವಿಟ್ನೆಸ್ ಆ ಕೊಲೆಗಾರನ ನೋಡಿದರೆ ಫಾರೆನ್ಸಿಕ್ ಆರ್ಟಿಸ್ಟ್ ಹತ್ರ ವರ್ಣಿಸ್ತಾರೆ, ಅವ್ನು ಹಿಂಗಿದ್ದ ಈ ಥರ ಇರ್ತಾನೆ ಅಂತ ವರ್ಣಿಸಿದಾಗ
ಒಂದು ಕಂಪಾಸಿಟ್ ಸ್ಕೆಚ್ನ ಬರೀತಾರೆ. ಸೊ ಆ ಸ್ಕೆಚ್ನ ಇಟ್ಟು ಫರ್ದರ್ ಪೊಲೀಸು ಕೊಲೆಗಾರನ ಟ್ರೇಸ್ ಔಟ್ ಮಾಡ್ತಾರೆ. ಬಟ್ ಈ ಕೇಸ್ ಸಂಬಂಧಪಟ್ಟಂಗೆ ಪೊಲೀಸ್ಗೆ ಅವನು ಯಾವ ಥರ ಇರ್ತಾನೆ ಅನ್ನೋದು ಗೊತ್ತಿಲ್ಲ. ಮತ್ತು ಅವನು ಒಂದು ಹಿಸ್ಪ್ಯಾನಿಕ್ ಮೇಲಾಗಿ ಇರ್ಬೋದು ಅನ್ನೋದು ಒಂದು ಅಸಂಪ್ಷನ್ನೇ ಹೊರತು ಅದು ಯಾವ ಒಂದು ಎವಿಡೆನ್ಸು ಕೂಡ ಅದಕ್ಕಿರೋದಿಲ್ಲ. ಸೊ ಈ ಅಡ್ವಾನ್ಸ್ಡ್ ಫಿನೋಟೈಪಿಂಗ್ ಡಿ ಎನ್ ಎ ಫಿನೋಟೈಪಿಂಗ್ ಮುಖಾಂತರ ಒಂದು ಕಂಪಾಸಿಟ್ ಸ್ಕೆಚ್ ಸಿಗುತ್ತೆ. ಅದರಲ್ಲಿ ಅವನು ಕೊಲೆಗಾರ ಹೆಂಗಿರ್ತಾನೆ, ಅವ್ನ ಕಣ್ಣು ಹೆಂಗಿರುತ್ತೆ, ಅವ್ನ ಮೂಗು ಹೆಂಗಿರುತ್ತೆ, ಅವ್ನ ತಲೆ ಕೂದಲು ಹೆಂಗಿರುತ್ತೆ ಅನ್ನೋದೆಲ್ಲ ಗೊತ್ತಾಗುತ್ತೆ. ಸೊ ಇಷ್ಟೆಲ್ಲ ಇಲ್ಲದೆ ಅವ್ನು ಯಾವ ಕಾಂಟಿನೆಂಟ್ ಸೇರಿದವನು ಅನ್ನೋದು ಕೂಡ ಈ ಫಿನೋಟೈಪಿಂಗ್ ಮುಖಾಂತರ ಗೊತ್ತಾಗುತ್ತೆ. ಸೊ ಇಷ್ಟು ದಿವಸ ಪೊಲೀಸ್ಗೆ ಅವನು ಒಂದು ಯುರೋಪಿಯನ್ ಮೇಲ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ರು. ಬಟ್ ಅವನು ಒಂದು ವೈಟ್ ಅಮೇರಿಕನ್ ಸೇರಿದವನು ಅನ್ನೋದು ಕೂಡ ಗೊತ್ತಾಗುತ್ತೆ. ಫೈನಲಿ ಪೊಲೀಸ್ಗೆ ಸೇರಾನ ಕೊಲೆ ಮಾಡಿರುವಂಥ ವ್ಯಕ್ತಿದು ಕಾಂಪೋಸಿಟ್ ಸ್ಕೆಚ್ ಸಿಗುತ್ತೆ. ಈಗ ಪೊಲೀಸ್ ಟಿವಿ, ನ್ಯೂಸ್ ಪೇಪರ್ ಎಲ್ಲ ಮೀಡಿಯಾದಲ್ಲೂ ಪಬ್ಲಿಸಿಟಿ ಮಾಡ್ತಾರೆ. ಮತ್ತು ಈ ವ್ಯಕ್ತಿನ ಯಾರಾದರೂ ರೆಕಗ್ನೈಸ್ ಮಾಡಿದ್ರೆ ಇಮಿಡಿಯೇಟ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತಲೂ ಕೇಳ್ಕೊತಾರೆ. ಒಂದು 2 ದಿವಸಗಳ ನಂತರ ಒಂದು ಲೇಡಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ಆ ನ್ಯೂಸ್ ಪೇಪರ್ನಲ್ಲಿ ಇರುವಂಥ ಆರ್ಟಿಕಲ್ ನೋಡಿಬಿಟ್ಟು ಮತ್ತು ಆ ನ್ಯೂಸ್ ಪೇಪರ್ನಲ್ಲಿ ಇರುವಂಥ ಫೋಟೋ, ಆ ಕೊಲೆಗಾರನ ಫೋಟೋ ನೋಡಿದ್ರೆ ನನ್ನ ಎಕ್ಸ್ ಹಸ್ಬೆಂಡ್ ಥರ ಕಾಣಿಸ್ತಾ ಇದೆ ಅಂತಲೂ ಹೇಳ್ತಾರೆ. ಮತ್ತು ಫರ್ದರ್ ಸೇರಾ ಕೊಲೆ ಆಗಿದ್ದಂಥ ಸಂದರ್ಭದಲ್ಲಿ ನಾವು ಆ ಏರಿಯಾದಲ್ಲಿ ಇದ್ದರೆ ಮತ್ತು ಕೊಲೆ ಆಗಿದ್ದ ಜಾಗಕ್ಕೂ ನಮ್ಮ ಮನೆಗೂ ಜಸ್ಟ್ ಒಂದು 2 ಕಿಲೋಮೀಟರ್ಸ್ ಇತ್ತು. ಸೇರಾ ಕೊಲೆ ಆಗಿದ್ದಂಥ ಅವತ್ತಿನ ದಿವಸ ನನ್ನ ಹಸ್ಬೆಂಡು ಒಂದು ಅಂಗಡಿಗೆ ಹೋಗ್ತೀನಿ ಸಿಗರೇಟ್ ತೊಗೊಂಬರೋಕ್ಕೆ ಅಂತ ಹೋದವರು ಒಂದು 3 ಅವರ್ಸ್ ಆದಮೇಲೆ ಮನೆಗೆ ಮತ್ತೆ ವಾಪಸ್ ಬಂದರು. ಅಂದರೆ ಒಂದು 10 ಮಿನಿಟ್ಸಲ್ಲಿ ಹೋಗಿ ಬರೋ ಅಂಥ ಡಿಸ್ಟೆನ್ಸಲ್ಲೇ ಆ ಅಂಗಡಿ ಇತ್ತು. ಮತ್ತು ಆದರೆ ಅವರು 3 ಅವರ್ಸ್ ಆದಮೇಲೆ ಬಂದರು. ಅವರು ಬರುವಾಗ ಒಂಥರ ಟೆನ್ಸ್ಡ್ ಆಗಿದ್ದರು, ನರ್ವಸ್ ಆಗಿದ್ದರು. ಬಂದರು, ಸ್ನಾನ ಮಾಡಿದ್ರು, ಮಲ್ಕೊಂಡ್ರು. ನಾನು ಏನೋ ಆಫೀಸ್ ಟೆನ್ಷನಲ್ಲಿ ಟೆನ್ಷನ್ ಆಗಿದ್ದಾರೆ ಅಂತ ನಾನು ಅಂದ್ಕೊಂಡೆ. ಬಟ್ ಈಗ ಈ ನ್ಯೂಸ್ ಪೇಪರ್ ಆರ್ಟಿಕಲ್ ನೋಡಿದ್ಮೇಲೆ, ಆ ಫೋಟೋ ನೋಡಿದ್ಮೇಲೆ ನನ್ನ ಎಕ್ಸ್ ಹಸ್ಬೆಂಡ್ ಥರನೇ ಕಾಣಿಸ್ತಾ ಇರೋಂಥ ನೋಡಿದ್ರೆ ಮತ್ತು ಅವತ್ತಿನ ದಿವಸ ನಡೆದಿದ್ದ ಸಂದರ್ಭಗಳು ಇದನ್ನೆಲ್ಲ ಇಟ್ಟು ನೋಡಿದ್ರೆ ಈ ಕೊಲೆನ ನನ್ನ ಎಕ್ಸ್ ಹಸ್ಬೆಂಡೇ ಮಾಡಿರ್ಬೋದು ಅಂತ ಆ ಲೇಡಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ. ಪೊಲೀಸ್ ಈಗ ಆ ಲೇಡಿದು ಎಕ್ಸ್ ಹಸ್ಬೆಂಡ್ ಯಾರು ಅಂತ ಚೆಕ್ ಮಾಡಿ ನೋಡಿದಾಗ ಬ್ಲೇಕ್ ರೂಸೆಲ್ ಅನ್ನೋಂಥ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಫರ್ದರ್ ಈ ಬ್ಲೇಕ್ ರೂಸೆಲ್ ಯಾರು ಅಂತ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ನೋಡಿದಾಗ ಸಿಯರಾ ಕೊಲೆ ಆಗಿದ್ದಂಥ ಸಂದರ್ಭದಲ್ಲಿ ಅವನು ಅದೇ ಏರಿಯಾದಲ್ಲಿ ಇದ್ದ ಅಂತ ಗೊತ್ತಾಗುತ್ತೆ. ಮತ್ತು ಒಂದು ರಾಬರಿ ಕೇಸ್ನಲ್ಲಿ ಜೈಲಿಗೆ ಹೋಗಿ ಬಂದಿರೋದು ಕೂಡ ಗೊತ್ತಾಗುತ್ತೆ. ಆ ಟೈಮ್ನಲ್ಲಿ ಅಮೇರಿಕಾದಲ್ಲಿ ಹೆಂಗಿತ್ತು ಅಂತಂದರೆ ಸಣ್ಣ ಸಣ್ಣ ಪೆಟಿ ಕೇಸ್ ಅಂತ ಹೇಳ್ತಾರೆ. ಈ ಥರ ಪೆಟಿ ಕೇಸ್ ಮಾಡಿರೋರ್ದೆಲ್ಲ ಬಂದು ಡಿ ಎನ್ ಎ ಡೀಟೇಲ್ಸ್ ಬಂದು ಅವ್ರ ಸಿಸ್ಟಮ್ನಲ್ಲಿ ಇರೋದಿಲ್ಲ. ಬಟ್ ಆದರೆ ಈಗ ಅಮೇರಿಕಾದಲ್ಲಿ ರೂಲ್ಸ್ ಚೇಂಜ್ ಆಗಿದೆ. ಸಣ್ಣದಾಗಿ ಯಾವುದೋ ಒಂದು ಕೇಸಲ್ಲಿ ಅರೆಸ್ಟ್ ಆದರೂ ಕೂಡ ಅವ್ರದ್ದು ಡಿ ಎನ್ ಎ ಡೀಟೇಲ್ಸ್ ಬಂದು ಅವ್ರದ್ದು ಕೋಡೆ ಸಿಸ್ಟಮ್ನಲ್ಲಿ ಎಂಟ್ರಿ ಆಗಿರುತ್ತೆ. ಈಗ ಪೊಲೀಸ್ ಬಂದು ಡಿ ಎನ್ ಎ ಫಿನೋಟೈಪಿಂಗ್ ಮುಖಾಂತರ ಸಿಕ್ಕಿರೋ ಕಂಪಾಸಿಟ್ ಸ್ಕೆಚ್ ಜೊತೆ ಒಂದು ಫೋಟೋನ ಇಟ್ಟು ಮ್ಯಾಚ್ ಮಾಡ್ತಾರೆ. ಆಲ್ಮೋಸ್ಟ್ 80 to 85% ಮ್ಯಾಚ್ ಆಗುತ್ತೆ. ಸೊ ಈ ಒಂದು ಎವಿಡೆನ್ಸ್ನ ಇಟ್ಕೊಂಡು ಅವನ್ನ ಅರೆಸ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ಇವನೇ ಕೊಲೆ ಮಾಡ್ದ ಅನ್ನೋದನ್ನ ಹೆಂಗೆ ಪ್ರೂವ್ ಮಾಡೋಕ್ಕಾಗುತ್ತೆ ಅಂತಂದರೆ ಇವೊಂದು ಡಿ ಎನ್ ಎ ಸ್ಯಾಂಪಲ್ನ ತಗೊಂಡು ಕೊಲೆ ನಡೆದಿರೋಂಥ ಜಾಗದಲ್ಲಿ ಸಿಕ್ಕಿರೋ ಡಿ ಎನ್ ಎನ ಮ್ಯಾಚ್ ಆದರೆ ಮಾತ್ರ ಇವನನ್ನು ಅರೆಸ್ಟ್ ಮಾಡೋಕ್ಕಾಗುತ್ತೆ. ಇಲ್ಲಾಂದರೆ ಇವನೇ ಕೊಲೆಗಾರ ಅಂತ ಪ್ರೂವ್ ಮಾಡೋದಕ್ಕಾಗೋದಿಲ್ಲ. ಸೊ ಈಗ ಡಿ ಎನ್ ಎ ಫಿನೋಟೈಪಿಂಗ್ ಮುಖಾಂತರ ಸಿಕ್ಕಿರೋ ಕಂಪಾಸಿಟ್ ಸ್ಕೆಚ್ ಅದು ಒಂದು ಎವಿಡೆನ್ಸ್ನ ಇಟ್ಕೊಂಡು ಒಂದು ಡಿ ಎನ್ ಎ ಸ್ಯಾಂಪಲ್ನ ಕಲೆಕ್ಟ್ ಮಾಡೋದಕ್ಕೆ ಕೋರ್ಟ್ ಅಲೌ ಮಾಡೋದಿಲ್ಲ. ಸೊ ಪೊಲೀಸ್ ಈಗ ಈ ಬ್ಲೇಕ್ ರೂಸೆಲ್ದು ಡಿ ಎನ್ ಎ ಸ್ಯಾಂಪಲ್ನ ಕಲೆಕ್ಟ್ ಮಾಡೋದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಯೋಚನೆ ಮಾಡ್ತಿದ್ದಾರೆ. ಅಂದರೆ ಬ್ಲೇಕ್ ರೂಸೆಲ್ ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲೆಲ್ಲ ಬಂದು ಅವನ್ನ ಫಾಲೋ ಮಾಡ್ತಾರೆ. ಈ ಬ್ಲೇಕ್ ರೂಸೆಲ್ಗೆ ಒಂದು ರೆಗ್ಯುಲರಾಗಿ ಒಂದು ಬಾರ್ಗೆ ಹೋಗೋ ಅಭ್ಯಾಸ ಇದೆ. ಇದೇ ಥರ ಒಂದು ದಿವಸ ಬಾರ್ನಲ್ಲಿ ಕೂತ್ಕೊಂಡು ಬಿಯರ್ ಹೊಡಿತಾ ಇರ್ತಾನೆ. ಸೊ ಪೊಲೀಸ್ ಕೂಡ ಅವನ್ನ ಫಾಲೋ ಮಾಡ್ಕೊಂಡು ಹೋಗಿ ಅವ್ನ ಮುಂದೆನೇ ಕ್ಯಾಶುವಲಾಗಿ ಒಂದು 2 ಬಿಯರ್ ಇಟ್ಕೊಂಡು ಅವರು ಡ್ರಿಂಕ್ ಮಾಡ್ತಾ ಇರ್ತಾರೆ. ಸೊ ಸ್ವಲ್ಪ ಹೊತ್ತು ಆದಮೇಲೆ ಹಂಗೆ ಕ್ಯಾಶುವಲಾಗಿ ಅವನ ಹತ್ರ ಮಾತಾಡ್ತಾರೆ. ಸೊ ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವನದು ಬಿಯರ್ ಬಾಟಲ್ ಖಾಲಿ ಆದಮೇಲೆ ಪೊಲೀಸ್ ಕೇಳ್ತಾರೆ, ಈ ಥರ ನಿಮ್ಮದು ಬಿಯರ್ ಬಾಟಲ್ ನಾನು ತಗೋಬೋದಾ, ಇಫ್ ಯು ಡೋಂಟ್ ಮೈಂಡ್, ಯಾಕಂದರೆ ನನ್ನ ಮಕ್ಳಿಗೆ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡೋದಕ್ಕೆ ಡೆಕೋರೇಷನ್ ಮಾಡೋದಕ್ಕೋಸ್ಕರ ಬಿಯರ್ ಬಾಟಲ್ ಕೇಳ್ತಿದ್ದಾರೆ. ನಂದು ಬಿಯರ್ ಬಾಟಲ್ ಜೊತೆ ನಿಮ್ಮದು ತೊಗೊಂಡೋಗ್ಬೋದಾ ಅಂತ ಕೇಳ್ತಾರೆ. ಸೊ ಅವನು ಮಕ್ಕಳು ತಾನೇ ಆಸೆ ಪಡ್ತಾರೆ, ಓಕೆ ನೋ ಪ್ರಾಬ್ಲಮ್ ತೊಗೊಂಡೋಗಿ ಅಂತ ಹೇಳ್ತಾರೆ. ಸೊ ಅಷ್ಟವರೆಗೂ ಬ್ಲೇಕ್ ರೂಸೆಲ್ಗೆ ಪೊಲೀಸ್ ನನ್ನನ್ನು ಟ್ರೇಸ್ ಔಟ್ ಮಾಡ್ತಿದ್ದಾರೆ, ನನ್ನ ಡಿ ಎನ್ ಎ ಸ್ಯಾಂಪಲ್ ಕಲೆಕ್ಟ್ ಮಾಡೋದಕ್ಕೋಸ್ಕರ ನನ್ನ ಟ್ರೇಸ್ ಔಟ್ ಮಾಡ್ತಿದ್ದಾರೆ ಅನ್ನೋದು 1% ಕೂಡ ಅವ್ನಿಗೆ ಗೊತ್ತಾಗೋದಿಲ್ಲ. ಸೊ ಪೊಲೀಸ್ ಈಗ ಅವ್ನ ಬಿಯರ್ ಬಾಟಲ್ನಲ್ಲಿರೋ ಸಲೈವಾದಲ್ಲಿ ಡಿ ಎನ್ ಎ ಸ್ಯಾಂಪಲ್ನ ರಿಟ್ರೀವ್ ಮಾಡಿ ಸಿಯರಾ ಕೊಲೆಯಾಗಿರೋಂಥ ಜಾಗದಲ್ಲಿ ಸಿಕ್ಕಿರೋ ಬ್ಲಡ್ ಸ್ಯಾಂಪಲ್ ಜೊತೆ ಬ್ಲಡ್ ಸ್ಯಾಂಪಲ್ನಲ್ಲಿ ಇರುವಂಥ ಡಿ ಎನ್ ಎ ಜೊತೆ ಮ್ಯಾಚ್ ಮಾಡಿ ನೋಡ್ತಾರೆ. ಡೌಟೇ ಇಲ್ಲ, 100% ಆ ಡಿ ಎನ್ ಎ 2 ಡಿ ಎನ್ ಎನೂ ಮ್ಯಾಚ್ ಆಗುತ್ತೆ. ಸೊ ಡೌಟೇ ಇಲ್ಲ, 8 ವರ್ಷ ಹಿಂದೆ ಸಿಯರಾನ ಕೊಲೆ ಮಾಡಿದ್ದು ಬ್ಲೇಕ್ ರೂಸೆಲ್ ಅಂತ ಗೊತ್ತಾಗುತ್ತೆ. ಸೊ ಫೈನಲಿ ಈ
ಸಿಯಾರಾ ಕೊಲೆ ಕೇಸ್ನಲ್ಲಿ ಬ್ಲೇಕ್ ರುಸಲ್ನ ಅರೆಸ್ಟ್ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಏನೇ ಆದರೂ DNA ಮತ್ತು ಫಾರೆನ್ಸಿಕ್ ಎವಿಡೆನ್ಸ್ ಸ್ಟ್ರಾಂಗ್ ಆಗಿದ್ದರೂ ಕೂಡ ಈ ಬ್ಲೇಕ್ ರುಸಲ್ ನಾನು ಕೊಲೆನೇ ಮಾಡಿಲ್ಲ ಅಂತ ಕಂಪ್ಲೀಟಾಗಿ ಡಿನೈ ಮಾಡ್ತಾ ಇದ್ದಾನೆ. ಸೊ ಈಗ ಪೊಲೀಸ್ ಏನು ಒಂದು ಥಿಯರಿ ಹೇಳ್ತಿದ್ದಾರೆ ಅಂತಂದರೆ, ಸಿಯಾರಾ ಕೊಲೆ ನಡೆದಿದ್ದ ದಿವಸ ಇವನು ಕ್ಯಾಶುವಲಿ ಒಂದು ಸಿಗರೇಟ್ ತಗೊಳ್ಳೋಣ ಅಂತ ಅಂಗಡಿಗೆ ಹೋಗಿರ್ಬೋದು. ಅಲ್ಲಿ ಲೇಟ್ ನೈಟ್ ಪಾರ್ಟಿ ಮುಗಿಸ್ಕೊಂಡು ಸಿಯಾರಾ ಅವಳು ಒಬ್ಬಳೇ ಸಪ್ರೇಟಾಗಿ ಬರ್ತಾ ಇದ್ದಿರ್ಬೋದು. ಅದನ್ನು ನೋಡಿ ಇವನು ಅವಳ ಹತ್ರ ಮಾತು ಕೊಟ್ಟಿರ್ಬೋದು, ನೀವು ಒಬ್ಬರೇ ಸಪ್ರೇಟಾಗಿ ಹೋಗ್ತಿದ್ದೀರಲ್ಲ, ನಾನು ಬೇಕಾದ್ರೆ ಡ್ರಾಪ್ ಮಾಡ್ತೀನಿ ಅಂದ್ಬಿಟ್ಟು ಅವಳ ಟ್ರಕ್ನಲ್ಲಿ ಅವನ್ನ ಹತ್ತಿಸ್ಕೊಂಡಿರ್ಬೋದು. ಮತ್ತು ಈ ಸಂದರ್ಭನ ಹೆಂಗಾದ್ರೆ ಯೂಟಿಲೈಸ್ ಮಾಡ್ಕೋಬೇಕು ಅಂದ್ಬಿಟ್ಟು ಅವಳ ಹತ್ರ ತಪ್ಪಾಗಿ ನಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿರ್ಬೋದು. ಸಿಯಾರಾ ಅದನ್ನು ಡಿನೈ ಮಾಡಿರ್ಬೋದು. ಸೊ ಹಿಂಗೆ ಮಾತು ಜಗಳ ಆಗಿ ಅವಳನ್ನ ಕೊಲೆ ಮಾಡೋ ಸ್ಥಿತಿಗೆ ತಂದಿರ್ಬೋದು. ಮತ್ತು ಕೊಲೆ ಮಾಡಿಬಿಟ್ಟು ರೋಡ್ ಕಡೆ ಎಲ್ಲೋ ಬಿಸಾಡಿಬಿಟ್ಟು ಇವನ ಮನೆಗೆ ಕ್ಯಾಶುವಲಾಗಿ ಹೋಗಿರ್ಬೋದು ಅಂತ ಪೊಲೀಸ್ ಒಂದು ಥಿಯರಿ ಹೇಳ್ತಿದ್ದಾರೆ. ಏನೇ ಆದ್ರೂ ಈ ಕೇಸ್ನಲ್ಲಿ ಬ್ಲೇಕ್ ರುಸಲ್ಗೆ ಜೀವಾವಧಿ ಶಿಕ್ಷೆ ಆಗ್ಬೋದು, ಇಲ್ಲಾಂದರೆ ಮರಣದಂಡನೆ ಆಗ್ಬೋದು ಅಂತ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದಾರೆ. ಈ ಕೇಸ್ ಕೋರ್ಟಲ್ಲಿ ಟ್ರಯಲ್ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಬ್ಲೇಕ್ ರುಸಲ್ ಬಂದು ಜೈಲಲ್ಲಿ ಸೂಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಏನು ಅಂದ್ಕೊಂಡು ಏನೋ ಗೊತ್ತಿಲ್ಲ, ಈ ಕೇಸಿಂದ ನಾನು ಹೊರಗಡೆ ಬರೋಕ್ಕಾಗಲ್ಲ, ನಿಜನೂ ಒಪ್ಕೊಳ್ಳೋಕ್ಕಾಗ್ತಾ ಇಲ್ಲ, ಖಂಡಿತ ನನ್ನ ಜೀವನ ಪೂರ್ತಿ ಜೈಲಲ್ಲಿ ಕಳಿಯೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಸೂಸೈಡ್ ಮಾಡ್ಕೊಂಡ ಅಂತ ಅನಿಸುತ್ತೆ. ಸೊ ಟೆಕ್ನಾಲಜಿ ಡೆವಲಪ್ ಆಗ್ತಾ ಇರೋದ್ರಿಂದ ಈ ಥರ ಕ್ರೈಮ್ ಕೇಸ್ಗಳನ್ನೆಲ್ಲ ಸಾಲ್ವ್ ಮಾಡೋದಕ್ಕೆ ಇದೊಂದು ಒಳ್ಳೆ ಗುಡ್ ಆಪರ್ಚುನಿಟಿ ಅಂತ ನನಗೆ ಅನಿಸುತ್ತೆ. DNA ಅನ್ನೋದೇ ಒಂದು ಗಿಫ್ಟೆಡ್ ಟೆಕ್ನಾಲಜಿ. ಅಂದರೆ ಇದ್ರ ಮುಖಾಂತರ ಯಾವತ್ತೋ ನಡೆದಿರೋ ಕೊಲೆ ಕೂಡ ಇವತ್ತು ಯಾವುದಾದ್ರೂ ಒಂದು ಸಸ್ಪೆಕ್ಟ್ ಸಿಕ್ಕಿದ್ರೆ ಅವನು DNA ಜೊತೆ ಮ್ಯಾಚ್ ಮಾಡಿ ಕಂಡುಹಿಡಿಬೋದು. ಅದಕ್ಕೂ ಮೀರಿ ಇವಾಗ ಹೊಸ ಟೆಕ್ನಾಲಜಿ ಏನಂತಂದರೆ DNA ಫಿನೋಟೈಪಿಂಗ್. ಇದು ಮುಖಾಂತರ ಒಂದು ಕೊಲೆಗಾರಂದು ಕಂಪಾಸಿಟ್ ಸ್ಕೆಚ್ ಕೂಡ ಬರೀಬೋದು. ಸೊ ಈ ಕೇಸ್ನಲ್ಲಿ ಈ DNA ಫಿನೋಟೈಪಿಂಗ್ ಅನ್ನೋ ಒಂದು ಟೆಕ್ನಾಲಜಿ ಇಲ್ಲ ಅಂತಿದ್ದರೆ ಖಂಡಿತ ಈ ಕೊಲೆಗಾರನ ಕಂಡುಹಿಡಿಯೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಸೊ ಓಕೆ, ಈ ಕೇಸ್ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಇದೇ ಥರ ಇನ್ನೊಂದು ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗೋವರೆಗೂ ಅಂಟಿಲ್ ದೆನ್ ಬಾಯ್ ಫ್ರಮ್ ಮಿಸ್ಟರ್ ಯುವಾ.